ನಮಸ್ತೆ. ನಾನು ಡಾಕ್ಟರ್ ಪ್ರಸನ್ನ ಕಾಕುಂಜೆ ವೆಲ್ನೆಸ್ ಮೂಡಬಿದ್ರೆಯಿಂದ. ಇವತ್ತು ಕಾಯಿಲೆಗಳಂದ್ರೆ ಏನು, ಅವು ಏಕೆ ಬರುತ್ತವೆ, ಅದನ್ನು ನಾವು ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ಕಾಯಿಲೆಗಳು ಅಂದರೆ ಹೆಚ್ಚಿನ ಸಂದರ್ಭಗಳಲ್ಲಿ ದೇಹದ ಪ್ರಯತ್ನವನ್ನು ಸೂಚಿಸಲಿಕ್ಕೆ ಅಂತ ಇರ್ತದೆ. ಅಂದರೆ ಈಗ ದೇಹದಲ್ಲಿ ಬೇಡದ ಅಂಶಗಳು ಉತ್ಪತ್ತಿ ಆಗ್ತಾ ಇದೆ, ಅಥವಾ ಬೇಡದ ಅಂಶಗಳು ಸೇರಿಕೊಂಡಿದೆ, ಅಥವಾ ಬೇಡದ ಅಂಶ ಎಂಟ್ರಿ ಆಗಿದೆ ಅಂತ ಆದಾಗ ದೇಹ ಅದಕ್ಕೊಂದು ರಿಯಾಕ್ಷನ್ ಅನ್ನ ತೋರಿಸ್ತದೆ, ಅಥವಾ ಆ ಬೇಡದ ಅಂಶಗಳನ್ನ ಹೊರಗೆ ಹಾಕಲಿಕ್ಕೆ ಅಥವಾ ನಾಶಗೊಳಿಸಲಿಕ್ಕೆ ಪ್ರಯತ್ನ ಪಡ್ತದೆ. ಈ ಪ್ರಯತ್ನಗಳೇ ಕಾಯಿಲೆಯ ರೂಪದಲ್ಲಿ ಕಾಣಿಸಿಕೊಳ್ಳೋದು. ಉದಾಹರಣೆಗೆ, ಈಗ ದೇಹದಲ್ಲಿ ಸಿಂಪಲ್ ಅದನ್ನು ತಗೊಳ್ಳೋಣ. ಈಗ ಹೊಟ್ಟೆಯಲ್ಲಿ ಅಜೀರ್ಣ ಆಗಿದೆ, ಆಹಾರ ತಿಂದದ್ದು ಜೀರ್ಣ ಆಗ್ತಾ ಇಲ್ಲ, ಅಥವಾ ಆಹಾರ ಹೊಟ್ಟೆಯಲ್ಲೇ ಅಗತ್ಯಕ್ಕಿಂತ ಹೆಚ್ಚು ಕಾಲ ಕುಳಿತು ಅದು ಫರ್ಮೆಂಟ್ ಆಗಿ ಕೊಳಿತಾ ಇದೆ, ಆ ಥರ ಆಗ್ತಾ ಇದೆ ಅಂತ ಆದರೆ ಆಗ ಏನು ಮಾಡ್ತದೆ ದೇಹ? ವಾಂತಿಯ ಮೂಲಕ ಅದನ್ನು ಹೊರಗೆ ಹಾಕಲಿಕ್ಕೆ ನೋಡ್ತದೆ. ಹಾಗೆ ಈ ಫುಡ್ ಪಾಯ್ಸನಿಂಗ್ ಅಥವಾ ಇಂಥದ್ರಲ್ಲಿ ಇಂಡೈಜೆಷನ್ ಅಲ್ಲಿ ಇದರಲ್ಲೆಲ್ಲ ವಾಂತಿ ಆಗೋದು ಯಾಕೆ ಅಂದರೆ, ಹಾಗಾಗಿ ದೇಹದಲ್ಲಿ ಆಹಾರ ಜೀರ್ಣವಾಗದೆ ಹೊಟ್ಟೆಯಲ್ಲಿ ಉಳ್ಕೊಂಡಿದೆ, ಅದನ್ನು ಹಾಗೆ ಬಿಟ್ಟರೆ ಅದು ದೇಹಕ್ಕೆ ಮುಂದೆ ಸಮಸ್ಯೆಗಳನ್ನು ಒಡ್ಡುತ್ತದೆ. ಹಾಗಾಗಿ ಅದನ್ನು ಹೊರಗೆ ಹಾಕಬೇಕು ಅಂತ ಪ್ರಯತ್ನ ಪಡ್ತದೆ ದೇಹ. ಅದರ ಪರಿಣಾಮವೇ ವಾಂತಿ ಎಂಬುದು. ಅದೇ ರೀತಿಯಲ್ಲಿ ಅದೀಗ ಮಲದ ಮೂಲಕ ಹೊರಗೆ ಹಾಕಲಿಕ್ಕೆ ನೋಡಿದರೆ ಏನು ಪೆರಿಸ್ಟಾಲ್ಸಿಸ್ ಅಂತ, ಕರುಳಿನ ಚಲನೆ ಅಗತ್ಯಕ್ಕಿಂತ ನಾರ್ಮಲ್ಗಿಂತ ವೇಗವಾಗಿ ಆಗ್ತದೆ. ಅದು ಸ್ಟಿಮ್ಯುಲೆಂಟ್ಗಳಿಂದ ಆಗಿರಬಹುದು, ದೇಹಕ್ಕೆ ಆದ ಇನ್ಫೆಕ್ಷನ್ ಇಂದ ಆಗಿರ್ಬೋದು, ಅಜೀರ್ಣದಿಂದ ಆಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ದೇಹಕ್ಕೆ ಬೇಡದ ಅಂಶ ಇದೆ ಹೊಟ್ಟೆಯಲ್ಲಿ ಅಂತ ಆದಾಗ ಅದನ್ನ ವೇಗವಾದ ಪೆರಿಸ್ಟಾಲ್ಸಿಸ್ ಮೂಲಕ ಹೊರಗೆ ಹಾಕ್ಲಿಕ್ಕೆ ನೋಡುತ್ತೆ. ಹಾಗಾಗಿ ಮಲವು ಫಾರ್ಮ್ ಆಗಲಿಕ್ಕೆ ಬೇಕಾಗುವಷ್ಟು ಸಮಯ ಸಿಕ್ಕೋದಿಲ್ಲ. ಆಗ ನೀರಾದ ರೂಪದಲ್ಲಿ ಅದೇನು ಹೊಟ್ಟೆಯಿಂದ ಇದಾಗಿ ದೇಹದ ನೀರಿನ ಅಂಶ, ಜೀರ್ಣರಸಗಳು ಇದೆಲ್ಲ ಸೇರ್ಕೊಂಡು ನೀರಿನ ದ್ರವ ರೂಪದಲ್ಲಿ ಇರ್ತದೆ, ಅದೇ ರೂಪದಲ್ಲಿ ಹೊರಗೆ ಹೋಗ್ಲಿಕ್ಕೆ ಶುರುವಾಗ್ತದೆ. ಅಥವಾ ದೇಹದಿಂದ ಸ್ವಲ್ಪ ನೀರನ್ನು ಎಳೆದುಕೊಂಡು ಕೂಡ ಅದು ಹೊರಗೆ ಹೋಗ್ಲಿಕ್ಕೆ ಶುರುವಾಗ್ತದೆ. ಇದನ್ನೇ ಅತಿಸಾರ ಅಥವಾ ಭೇದಿ ಅಂತ ಕರಿತೇವೆ. ಇದು ಆದಾಗ್ಲೂ ಹಾಗೆ ದೇಹದಲ್ಲಿ ಅದು ಕಂಟಿನ್ಯೂಸ್ ಆಗ್ತಾ ಹೋದ್ರೆ ವಾಂತಿ ಆಗ್ಲಿ ಭೇದಿ ಆಗ್ಲಿ, ಅದರಲ್ಲಿ ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಯಾಕೆ ಆಗ್ತದೆ ಅಂದ್ರೆ, ಈ ಹೊರ ಹಾಕುವ ಪ್ರಕ್ರಿಯೆಗೆ ಬೇಕಾಗುವ ದ್ರವಾಂಶವನ್ನ ಅಥವಾ ಗಟ್ಟಿ ಇರುವ ಮಲವನ್ನ, ಇದನ್ನು ಆಹಾರವನ್ನ ದ್ರವ ರೂಪದಲ್ಲಿ ಹೊರಗಾಕೋದು ಸುಲಭ ಅನ್ನೋ ಕಾರಣಕ್ಕೆ ದ್ರವವನ್ನು ಎಳ್ಕೊಳ್ಳೋದ್ರಿಂದ ನಿರ್ಜಲೀಕರಣ ಆಗ್ಬೋದು. ಜೀವಕೋಶಗಳಿಂದ, ರಕ್ತದಿಂದ ಎಲ್ಲ ನೀರಿನ ಅಂಶವನ್ನ ಹೀರ್ಕೊಳ್ಳಿಕ್ಕೆ ಶುರು ಮಾಡ್ತದೆ, ದೇಹ ವಾಪಸ್ ತಗೊಳ್ತದೆ. ಹಾಗಾಗಿ ಡಿಹೈಡ್ರೇಷನ್ ಆಗ್ಲಿಕ್ಕೆ ಶುರು ಆಗ್ತದೆ. ಇದು ಒಂದು ರೀತಿಯಲ್ಲಿ. ಅದೇ ರೀತಿಯಲ್ಲಿ ದೇಹದಲ್ಲಿ ಸೇರ್ಕೊಂಡಿದೆ, ಅಂಗಾಂಶಗಳಲ್ಲಿ, ಧಾತುಗಳಲ್ಲಿ, ಕೋಶಗಳಲ್ಲಿ, ರಕ್ತದಲ್ಲಿ ಎಲ್ಲ ಬೇಡದ ಅಂಶ ಸೇರಿದೆ ಅಂದಾಗ ದೇಹದ ಉಷ್ಣತೆಯನ್ನು ಜಾಸ್ತಿ ಮಾಡಿಕೊಂಡು ಅದನ್ನು ಬರ್ನ್ ಮಾಡುವ ಹಾಗೆ, ಅಲ್ಲಿ ಸರ್ವೈವ್ ಆಗದಿದ್ದಾಗೆ. ಉದಾಹರಣೆಗೆ ಯಾವುದೋ ಒಂದು ಬ್ಯಾಕ್ಟೀರಿಯಾದ ಇನ್ಫೆಕ್ಷನ್ ಆಗಿದೆ, ಅದರ ಟಾಕ್ಸಿಕ್ ಪ್ರಾಡಕ್ಟ್ ಇದೆ, ಈ ಥರ ಏನಾರಾಗಿದೆ ಅಂತ ಆದಾಗ ಹೈ ಟೆಂಪರೇಚರ್ಗಳಲ್ಲಿ ಬ್ಯಾಕ್ಟೀರಿಯಾ, ವೈರಸ್ಗಳು ಉಳಿಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ, ಅಥವಾ ಆಮ ಅಂತಿದ್ರೆ ದೇಹಕ್ಕೆ ಬೇಡದ ಅಂಶಗಳಿದ್ರೆ ಅದು ನಾಶ ಆಗ್ಲಿಕ್ಕೆ, ಒಣಗಿ ಹೋಗ್ಲಿಕ್ಕೆ ಅಥವಾ ಬರ್ನ್ ಆಗಿ ಹೋಗ್ಲಿಕ್ಕೆ ಆಗುವ ಹಾಗೆ ಜ್ವರ ಎಂಬಂಥದ್ದು ಸೃಷ್ಟಿಯಾಗ್ತದೆ. ಜ್ವರವು ಉತ್ಪತ್ತಿಯಾದಾಗ ಅದು ಕೂಡ ಹಾಗೆ. ಹಾಗಾಗಿ ಈಗ ಒಂದು ಸಣ್ಣ ಮಟ್ಟಿಗೆ ಜ್ವರ ಬಂದಾಗ ಜ್ವರ ನಿವಾರಕ ಮಾತ್ರೆಗಳನ್ನ ಕೂಡಲೇ ತಗೊಳ್ಬಾರ್ದು. ಅಥವಾ ಈಗ ಯಾವುದೋ ಒಂದು ಕಾರಣಕ್ಕೆ ಜ್ವರ ಬಂದಿದೆ, ಅದು ಏನು ಎತ್ತ ಅಂತ ಗೊತ್ತಿಲ್ಲದೆ ಇದ್ದಕ್ಕಿದ್ದಾಗೆ ಆಂಟಿಬಯೋಟಿಕ್ಗಳನ್ನ, ಜ್ವರದ ಮಾತ್ರೆಗಳನ್ನ ತೆಕ್ಕೊಳ್ಬಾರ್ದು ಅನ್ನೋದು ಅದೇ ಕಾರಣಕ್ಕೆ. ದೇಹ ಏನೋ ಒಂದು ಪ್ರಯತ್ನ ಮಾಡ್ತಾ ಇದೆ ಈ ಬೇಡದ ಅಂಶಗಳ ನಿವಾರಣೆಗೋಸ್ಕರ, ಅದನ್ನು ನಾವು ತಡೆದ ಹಾಗೆ ಆಗ್ತದೆ. ಆಗ ಏನಾಗ್ತದೆ, ದೇಹದಲ್ಲಿ ಆ ಅಂಶಗಳು ಉಳ್ಕೊಂಡು ಮುಂದೆ ಚರ್ಮ ರೋಗ, ದೀರ್ಘಕಾಲೀನ ವ್ಯಾಧಿಗಳು, ರುಮಟಾಯ್ಡ್ ಆರ್ಥರೈಟಿಸ್ ಇತ್ಯಾದಿಗಳಾದ ಆಟೋ ಇಮ್ಯೂನ್ ಕಂಡೀಷನ್ನು ಹೀಗೆಲ್ಲ ಬರಬಹುದು. ಹಾಗೆ ಯಾವ ಲೆವೆಲಲ್ಲಿ ಬೇಡದ ಅಂಶಗಳು, ಟಾಕ್ಸಿಕ್ ಅಂಶಗಳು, ಅನಗತ್ಯ ಅಂಶಗಳು ಇದೆ, ಅದರ ಪ್ರಮಾಣದ ಮೇಲೆ, ಅದರ ಸ್ಥಾನದ ಮೇಲೆ ಹೊಂದಿಕೊಂಡು ಅಕ್ಯೂಟ್ ಡಿಸೀಸ್ ಅಥವಾ ಈ ಜ್ವರ, ವಾಂತಿ ಇತ್ಯಾದಿಗಳನ್ನೇನು ಹೇಳಿದೆ ಅಂಥದ್ದು ಬರಬಹುದು. ಅಥವಾ ಕ್ರಾನಿಕ್ ಡಿಸೀಸಸ್, ಅದು ಹೋಗಿ ಬೇರೆ ಬೇರೆ ಜೀವಕೋಶಗಳಲ್ಲಿ, ಅಂಗಾಂಶಗಳಲ್ಲಿ, ಧಾತುಗಳಲ್ಲಿ ಸೇರಿಕೊಂಡಾಗ ತುಂಬ ದೀರ್ಘಕಾಲೀನ ವ್ಯಾಧಿಗಳಾದ ಈ ಆರ್ಥರೈಟಿಸ್ಗಳಿರಬಹುದು, ಸೋರಿಯಾಸಿಸ್ ಇರಬಹುದು, ಕುಷ್ಠದಂತಹ ಬೇರೆ ತೊಂದರೆಗಳಿರಬಹುದು. ಹೀಗೆಲ್ಲ, ಕುಷ್ಠ ಅಂದರೆ ಇಲ್ಲಿ ಚರ್ಮರೋಗಗಳು ಅನ್ನೋ ಅರ್ಥದಲ್ಲಿ, ಇದು ಲೆಪ್ರಸಿ ಅನ್ನುವ ಅರ್ಥದಲ್ಲ. ಹೀಗೆ ಬೇರೆ ಬೇರೆ ತೊಂದರೆಗಳನ್ನು ಅದು ಉಂಟು ಮಾಡಬಹುದು ಶರೀರದಲ್ಲಿ. ಹಾಗಾಗಿ ಶರೀರದ ಚಿಕಿತ್ಸೆ ಅಂದ್ರೇನು, ವ್ಯಾಧಿಗಳ ಚಿಕಿತ್ಸೆ ಅಂದ್ರೇನು ಅಂದ್ರೆ, ದೇಹಕ್ಕೆ ನಾವು ಅದು ಮಾಡ್ತಾ ಇರುವ ಏನು ಪ್ರಯತ್ನ ಇದೆ ಅದಕ್ಕೆ ಸಹಕಾರ ಕೊಡೋದು
ಅದರ ಜೊತೆಯಲ್ಲಿ ನಮ್ಮ ವೈಟಲ್ ಏನು ಅಂಗಗಳಿದೆ, ಹೃದಯ, ಮೆದುಳು, ಕಿಡ್ನಿ, ಲಿವರ್ ಇತ್ಯಾದಿಗಳನ್ನ ರಕ್ಷಣೆ ಮಾಡ್ಕೊಳ್ಳೋದು ಈ ದೇಹದ ಪ್ರಯತ್ನದಲ್ಲಿ ಏನಾಗ್ತದೆ ಅಂದ್ರೆ ಕೆಲವು ಸಲ ಅದು ಕಂಟ್ರೋಲ್ ತಪ್ಪಿ ಬಿಡ್ತದೆ. ಆಗ ಏನಾಗ್ಬೋದು, ಹಾರ್ಟ್, ಬ್ರೈನ್ ಇತ್ಯಾದಿಗಳು ಕೂಡ ಡ್ಯಾಮೇಜ್ ಆಗಬಹುದು, ಅಥವಾ ಧಾತುಗಳು, ದೇಹಕ್ಕೆ ಬೇಕಾದ ಅಂಗಾಂಶಗಳು ಇವುಗಳು ಕೂಡ ಆಗ್ಬಹುದು. ನಾವು ಚಿಕಿತ್ಸೆ ಕೊಡೋದಂದ್ರೆ ಏನು, ಈಗ ಏನು ಕ್ಲೆನ್ಸ್ ಮಾಡ್ಲಿಕ್ಕೆ ನಿಮ್ಮನ್ನ ಹೊರಗಾಕ್ಲಿಕ್ಕೆ ನೋಡ್ತಾ ಇದೆ ಅಥವಾ ಅದನ್ನ ನಿವಾರಿಸಿಕೊಳ್ಳಿಕ್ಕೆ ಏನು ಪ್ರಯತ್ನ ಪಡ್ತಾ ಇದೆ ಶರೀರ, ಅದಕ್ಕೆ ಸಹಕಾರ ಕೊಡೋದು ಅಥವಾ ಅದನ್ನ ಎನ್ಹ್ಯಾನ್ಸ್ ಮಾಡೋದು. ಅದ್ರ ಜೊತೆಯಲ್ಲಿ ದೇಹದ ಪ್ರಾಣ ಹಾಗೂ ವೈಟಲ್ ಫೋರ್ಸಸ್, ವೈಟಲ್ ಅಂಗಾಂಗಗಳನ್ನ ರಕ್ಷಣೆ ಮಾಡ್ಕೊಳ್ಳೋದು, ಈ ಎರಡು ಕೆಲಸಗಳನ್ನ ಚಿಕಿತ್ಸೆಯ ಮೂಲಕ ಮಾಡುವಂಥದ್ದು. ಇದನ್ನ ಇನ್ನೂ ಡೀಟೇಲ್ ಆಗಿ ಒಂದೊಂದೇ ವಿಷಯಗಳನ್ನ ಮುಂದಿನ ಭಾಗಗಳಲ್ಲಿ ತಿಳ್ಕೊಳ್ಳೋಣ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರಶ್ನೆಗಳಿದ್ದಲ್ಲಿ ಕಮೆಂಟ್ ಮಾಡಿ ಕೇಳಬಹುದು. ಹಾಗೂ ಇದರಿಂದ ಹೆಚ್ಚಿನ ಪ್ರಯೋಜನಗಳನ್ನು ಪಡ್ಕೊಂಡು ಆರೋಗ್ಯವಾಗಿ ಇರಲಿಕ್ಕೆ, ಆದಷ್ಟು ರೋಗಗಳು ಬರದಿದ್ದಂತೆ ಮೊದಲೇ ಮುಂಜಾಗ್ರತೆ ವಹಿಸಲಿಕ್ಕೆ ಪ್ರಯತ್ನ ಪಡೋಣ. ಧನ್ಯವಾದಗಳು.